ನಮಗೆ ಭಕ್ತಿ ಇಲ್ಲದೆ ಮಾಡ್ತೇವಪ್ಪ, ನಿಮ್ಗೆ ಪಗಾರ ಕೊಡ್ತಾರ ಅಂದಿಲ್ಲ ಅಂತ ಕೇಳಿ ಸ್ವತಃ ಹಂಗೆ ದುಡ್ಬೇಕು. ನಿಮ್ಗೇನು ಸುಖ ಆಕೈತೆ? ಹಾವು ಸುಖ ಆಕೈತೆ. ಒಂದು 10,000 ಜನ ಕುಂತಾರೆ 10,000 ಜನ, ಲಕ್ಷಾಂತರ ಜನ ನಿನ್ನೆ ಪೂರ್ ಪುಕ್ಕಿ ಕಬ್ಬರಿಗೆ. ಇದಕ್ಕೆ 2 ಕ್ವಿಂಟಲ್ 40 kg ಬೆಲ್ಲ ಹಾಕವು, 2 ಕ್ವಿಂಟಲ್ 20 ಕಿಲೋ ರವಾ, ಕಡಿಮೆ ಆದ ಖಜೂರ ಅದೊಂದು ಕ್ವಿಂಟಲ, ತುಪ್ಪ 1 ಕ್ವಿಂಟಲ್ ತುಪ್ಪ ಹಾಕವು. ಹಂಗೋ ಯಪ್ಪ ಏಟಕೈತಿ ಕ್ವಿಂಟಲ್ ಅಲ್ಲ, ಟನ್ ಗಂಟ್ಲೆ ಆಗೈತೆ, ಟನ್ ಗಂಟ್ಲೆ 10 ಟನ್ ಅಲ್ಲ, 2 ಟನ್ ಹಾಕದ್ ನೋಡಿ. ನಮ್ಮ ಕರ್ನಾಟಕದಾಗ ಅಂತ ಅಲ್ಲಿ ಇಲ್ಲ. ಇದು ಅನ್ನ ಅನ್ರಿ, ಇವು 4 ಅನ್ನ, 4 ಕ್ವಿಂಟಲ್ ಅನ್ನ ರೆಡಿ ಆಗ್ಬಿಡ್ತೈತಿ. ದೊಡ್ಡದು ಹಾಕ್ಬಿಡ್ತಾರೆ. ಇದು ಎಷ್ಟು ಕ್ವಿಂಟಲ್ ಆಗ್ಬೋದ್ರಿ? ಇದು ಒಂದು 40 ಕ್ವಿಂಟಲ್ ಅನ್ನ ಹಾಕಂడి. 40 ಕ್ವಿಂಟಲ್ ಅನ್ನ. ಓಂ ನಮಃ ಶಿವಾಯ. ಇನ್ನೂ ದಾಸೋಹ ರೆಡಿ ಆಗಿಲ್ಲ, ರೆಡಿ ಮಾಡ್ತಾ ಇದ್ದಾರೆ, ತಯಾರಿ ಮಾಡ್ತಾ ಇದ್ದಾರೆ. ಆಗಿದ್ಮೇಲೆ ನಾವು ಹೋಗಿ ಊಟ ಮಾಡ್ಬೋದು, ಪ್ರಸಾದ ತಗೋಬೋದು. ಅಜ್ಜರ ನಮಸ್ಕಾರ ರೀ. ಸಾರು ಮಾಡತ್ತೀರಿ? ಹುಗ್ಗಿ ಹುಗ್ಗಿ ಒಂದು ಕೊಬ್ಬರಿಗೆ ಹುಗ್ಗಿ ಮಾಡಕತ್ತೀರಿ? ನಮ್ಮನ್ನ ತಗೊಂಡು ಹುಗ್ಗಿ ಮಾಡಾರ, ತಗೊಂಡು ಏನ್ ಮಾಡಾರು ಜನಕ್ಕ ಅಜ್ಜರ ಪ್ರಸಾದದ ಬಗ್ಗೆ ವ್ಯಾಲ್ಯೂ ಏನೈತೆ ಸೇವಾ ಮಾಡೋದು. ಸೇವಾ ಜನಕ್ಕೆ ಗೊತ್ತಾಗೋದು. ಹೌದು. ಏನ್ ಮಾಡ್ತೀರಿ ಇದನ್ನೆಲ್ಲ? ಶಿವ ಮಾಡ್ರಿ, kg ಬೆಲ್ಲ ಹಾಕ್ತೀರಿ? ಶಿವ ಮಾಡ್ರಿ ಏನ್ ಆಕೈತಿ ನಿಮಗ ಅಂತ ಕೇಳಿದವ. ಹಾ, ನಿಮ್ಮಂತ ಚಾನಲ್ ನಮಗೆ ಭಕ್ತಿ ಇಲ್ಲದೆ ಮಾಡ್ತೇವಪ್ಪ, ನಿಮ್ಗೆ ಪಗಾರ ಕೊಡ್ತಾರ ಅಂದಿಲ್ಲ ಅಂತ ಕೇಳಿ ಪಗಾರ ಇಲ್ಲ, ಸ್ವತಃ ಹಂಗೆ ದುಡ್ಬೇಕು. ನಿಮ್ಗೇನು ಸುಖ ಆಕೈತೆ? ಹಾವು ಸುಖ ಆಕೈತೆ. ಅದಾನು ಸುಖ ಆಕೈತಿಲ್ಲ, ದುಡ್ರ ಭಕ್ತಿಪಲ್ಲ ಕೊಡೋದಾನ ದೇವ್ರ ಕೊಡ್ತಾನಿಲ್ಲೋ. ಶಿವ ಮಾಡಿದ್ರೆ ಸಿಗೋದಲ್ಲ. ಹೇಳ ಅಂದ್ಲೆ ನಮಸ್ಕಾರ ಮಾಡಿದ, ಅದನ್ನೆಲ್ಲ ಬರ್ಕೊಂಡ ರುದ್ರನಾಯ್ಕ ಅಂತೇಳಿ ನನ್ನ ಹೆಸರ ಬರ್ಕೊಂಡು ಹೋದ. ಒಂದು 10,000 ಜನ ಕುಂತಾರೆ 10,000 ಜನ, 10,000 ಲಕ್ಷಾಂತರ ಜನ ನಿನ್ನೆ ಪೂರ್ ಪುಕ್ಕಿ ಕಬ್ಬರಿಗೆ. ನಿನ್ನೆ ಮೂರು ಕೊಪ್ಪರಿಗೆ ಅಲ್ಲದ್ಲೆ ಅಲ್ಲೇ ಮತ್ತು ಸುತ್ತು ಕಡೆ ಎಂತಾವ ಎಷ್ಟಿದ್ವು? ಒಂದು 5-6 ಲಕ್ಷ ಮಂದಿ ಉಂಡ, 5-6 ಲಕ್ಷ ಮಂದಿ, 10 ಲಕ್ಷ ಮಂದಿ, ಭಾಳ ಮಂದಿ ಬರ್ತಾರೆ. ಭಾಳ ಮಂದಿ. ನಿನ್ನೆ ಬಂದಿರ್ಕಲ್ಲ ನೀವು? ನಿನ್ನ ರಾತ್ರಿ ಬಂದಿರಿ? ತೇರು ಎಳುವ ಬರ್ಬೇಕು 5 ಗಂಟೆ ಮಂದಿ. ಇದು ಇದಕ್ಕೆ 2 ಕ್ವಿಂಟಲ್ 40 kg ಬೆಲ್ಲ ಹಾಕವು, 40 kg ಬೆಲ್ಲ, 2 ಕ್ವಿಂಟಲ್ 20 ಕಿಲೋ ರವಾ. ಮತ್ತು ಇದಕ್ಕೆ ಸಾಮಾನ 1 ಕಿಲೋವ ಏಲಕ್ಕಿ, 1 ಕಿಲೋ ಲವಂಗ, ಒಂದು 20-25 ಜಾಜಿಕಾಯಿ, ಶುಂಠಿ ಒಂದು 5-6 ಕಿಲೋವ, ಗೋಡಂಬಿ ಒಂದು 50 kg, ಗೋಡಂಬಿ ಅದು ಖಜೂರ ಅದೊಂದು ಕ್ವಿಂಟಲ, ಎಲ್ಲ ತುಪ್ಪ 1 ಕ್ವಿಂಟಲ್ ತುಪ್ಪ ಹಾಕೋ. ಇದೊಂದು ತಯಾರಾಗಬೇಕಾದ್ರೆ ಎಷ್ಟು ಸಾಮಾನು ಬೇಕಾದ್ರೆ ಭಾಳ ಬೇಕು, ಜಗ್ ಬೇಕು. ಅಂದ್ರೆ ಒಂದು ಕುಪ್ಪರಿಗೆ ಹುಗ್ಗಿನ ಎಷ್ಟು 10,000 ಮಂದಿ ಮೇಲೆ ಬೇರೆ ಕಡೆ ಒಳಗೈತಿ ಹಂಡ್ರೆ ಮಾಡ್ಕೋ, ಒಳಗೈತಿ ಕುಕ್ಕರ ಹಾಂ ಕುಕ್ಕರ. ನೋಡಿ ಇವಾಗ ಬೆಲ್ಲ ಹಾಕ್ತಾ ಇದ್ದಾರೆ. ಇದರಲ್ಲಿ ಒಂದು ಕುಪ್ಪರಿಗೆ ಹುಗ್ಗಿ ರೆಡಿ ಆಗುತ್ತೆ. ಅಲ್ಲಿ ನೋಡ್ತಾ ಇರಿ ಬೆಲ್ಲ ಹೆಂಗೆ ಹಾಕ್ತಾ ಇದ್ದಾರೆ ಅಂತ. ಪೆಂಡಿ 10 ಕಿಲೋದು 40 ಪೆಂಟಿ ಬೆಲ್ಲ ಹಾಕೋ. 4 ಕ್ವಿಂಟಲ್ ಬೆಲ್ಲ ಹಾಕೈತೆ. 4 ಕ್ವಿಂಟಲ್ 4 ಕ್ವಿಂಟಲ್ ಬೆಲ್ಲ. 1 40 2 40 ಕಿಲೋ ರವಾ ಹಾಕೋ. ರವಾ 2 40 ಕಿಲೋ ರವಾ ಹಾಕೋ. ಇದಕ್ಕೆ 2 ಕ್ವಿಂಟಲ್ 40 kg ರವಾ 4 ಕ್ವಿಂಟಲ್ ಬೆಲ್ಲ ಹಾಕಿ ಬೆಲ್ಲ ಅಡುಗೆ ಮಾಡ್ತೇವೆ. ಎಷ್ಟು ಹೊತ್ತಾಗುತ್ತೆ ಮಾಡಕ್ಕೆ? ಇದು 3 ತಾಸು ತಗೋತೈತೆ. 3 ತಾಸು ಆಗುತ್ತೆ ರೀ. 1 ತಾಸ ಹೆಸರು ಬರಾಕ, 3 ತಾಸು ಕುದಿಯಾಕ. 4 ತಾಸು kg ಬರ್ಬೋದು ರೀ ಒಂದು ಕುಪ್ಪರಿಗೆ? ಅಂದ್ರೆ ಒಂದು 600 kg ಬರ್ಬೋದು. ಏನು ಹಂಗೋ ಯಪ್ಪ ಏಟಕೈತಿ ಕ್ವಿಂಟಲ್ ಅಲ್ಲ, ಟನ್ ಗಂಟ್ಲೆ ಆಗೈತೆ, ಟನ್ ಗಂಟ್ಲೆ. ಹಾಂ, ಇದು 20 ಟನ್ ಹಾಕದ್ ನೋಡಿ ಎಲ್ಲ ಕೂಡ್ಯ. 10 ಟನ್ ಅಲ್ಲ, 2 ಟನ್ ಹಾಕದ್ ನೋಡಿ. 2 ಟನ್ ಬಳಿಗಾರ ಎಪಿಸೋಡ್ಸ್ ಅಂತ ಐತ್ರಿ. ನೋಡಿ ಇಲ್ಲೊಂದು ಬೆಲ್ಲ ತಂದಿದ್ದಾರೆ, ಹಾಕ್ತಾರೆ ಇವಾಗ. ಒಳಗೆ ಹೋಗ್ಬೋದನ್ರಿ? ಚಪ್ಪಲ್ ಕಳಿ ಹೋಗ್ಬೇಕಲ್ಲ, ಚಪ್ಪಲ್ ಕಳೆದ ಇದ್ದರು ನೀನು ಆದ್ರ ಅವರು ಬಂದೆ ಅಲ್ಲಿ. ಓಂ ನಮಃ ಶಿವಾಯ. ಅದೆಲ್ಲ ಸಾರ್ರಿ.
ಇದು ಅನ್ನನ್ರಿ ಇದೆಲ್ಲ ಅನ್ನ ಹಾ, ಹಾ. 3 ಒಳಗೆ ಸಾರ ಮೂರು 3 ಕಾಳು ಸಾರ ನೀನ್ ಮಾಡಿದ್ದಾರ ಅದು ದೊಡ್ಡ ಕುಕ್ಕರ್ ರೀ ಹಾ ನಮ್ಮ ಕರ್ನಾಟಕದಾಗ ಅಂತ ಅಲ್ಲಿಲ್ಲ. ಎಲ್ಲ 3 ಕೊಬ್ಬರಿ ಫುಲ್ 3 ಕೊಬ್ಬರಿ ಮಾಡಿದ್ದಾಳೆ ಮತ್ತು ಇದು ಅಷ್ಟು ಅನ್ನ ಹಾಂ ಹಾಂ ಇದು ಇಷ್ಟು ಅನ್ನ ಒಂದು 50 ಕ್ವಿಂಟಲ್ ಮೇಲೆ ಅನ್ನ ಹೋಗತ್ತೆ 50 ಕ್ವಿಂಟಲ್ ಮೇಲೆ ಹೋಗುತ್ತೆ. 50 ಕ್ವಿಂಟಲ್ ಮೇಲೆ ಒಂದು ದಿನಕ್ಕೆ ನೀನು ದಿನ ನಾಷ್ಟ ಚಾಲು ಇರ್ತೈತಿ ಇನ್ನು ನಾಷ್ಟ ಆಗಿಲ್ರಿ ಇನ್ನೂ ಇಲ್ಲ ಈಗ ಮಾಡತ್ತಾರ ದಿನ 50 ಅಂದ್ರೆ ಇದು ಮಧ್ಯಾಹ್ನ ಊಟ ರೀ. ಮಧ್ಯಾಹ್ನ ನಿನ್ನ ಮಾಡಿದ್ದ ಇನ್ನು ಮಾಡ್ತಾರೆ ಅಕ್ಕಿ ಯಾವಾಗ ಶುರು ಆಗುತ್ತೆ? 12 ಗಂಟೆಗೆ 12 ಗಂಟೆ ಮೇಲೆ ಹಾ. ರಾತ್ರಿ ರಾತ್ರಿ 12 ಗಂಟೆ ಮಟ್ಟ ಚಾಲು ಚಲೋನ ಹಾ. ಊಟ ದಾಸೋಹ ಇದ್ದೇ ಇರ್ತದೆ. ಭಾಳ ಜಾಸ್ತಿ ಭಾಳ ಜನಸಂಖ್ಯೆ ನೀನು ಕೂದಿದ್ರು ನಿನ್ನೆ ಭಾಳ ಸಂಖ್ಯೆ ಐತ್ರಿ. ಮೈನ್ ಭಾಳ ಹಿಂಗಾಗಿ ಭಾಳ ಆಯ್ತು ಅಂದ್ರೆ ಇದು ಅನ್ನ ಅನ್ರಿ ಇದು ಇದೆಲ್ಲ ಅನ್ನ ಬಡಿಸ್ಬೇಕು ಇವು 4 ಅನ್ನ ಎಷ್ಟು ಕೆಜಿ ಇರ್ಬೋದು ರೀ ಇದು? ಇವು ಒಂದೊಂದು ಕ್ವಿಂಟಲ್ ಇರ್ತಾವೆ ಒಂದೊಂದು ಕ್ವಿಂಟಲ್ ಹ್ಞೂ 4 ಕ್ವಿಂಟಲ್ ಅಕ್ಕಿ. ಹ್ಞೂ ಒಂದು ತೆಗೆದು 4 ಕ್ವಿಂಟಲ್ ಅಕ್ಕಿ ಬರ್ತಾವೆ ಒಂದ್ಸರಿ ಹಿಂಗೆ ತೆಗೆದ್ಬಿಟ್ರೆ 4 ಕ್ವಿಂಟಲ್ ಅಕ್ಕಿ ಅನ್ನ 4 ಕ್ವಿಂಟಲ್ ಅನ್ನ ರೆಡಿ ಆಗ್ಬಿಡ್ತೈತಿ. ದೊಡ್ಡದು ಹಾಕ್ಬಿಡ್ತಾರೆ. ಇದು ಎಷ್ಟು ಕ್ವಿಂಟಲ್ ಆಗ್ಬೋದು ರೀ ಇದು? ಒಂದು 40 ಕ್ವಿಂಟಲ್ ಅನ್ನ ಹಾಕನ್ 40 ಕ್ವಿಂಟಲ್ ಅನ್ನ. ಹ್ಞೂ ಹಂಗೆ 40 ಕ್ವಿಂಟಲ್ ಹಾಕತ್ತೆ ಹಂಗೆ ತೋಡ್ಕೊಂಡು ಹೋಗ್ತಾರೆ ಹ್ಞೂ ಆ್ಯಕ್ಚುಲಿ ನಾವು ಕೊಪ್ಪಳ ಅಜ್ಜನ ಜಾತ್ರೆ ನೋಡ್ತೀವಲ್ಲ ಅದೇ ಥರನೇ ಪ್ರತಿ ದಿನ ದಸರಾ ಇರುತ್ತೆ ಇಲ್ಲಿ. ಭಕ್ತಾದಿಗಳು ಇಲ್ಲಿ ಇದು ಮಾಡ್ತಾರೆ, ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ದಾನ ಧರ್ಮ ಮಾಡ್ತಾರೆ ಧರ್ಮ ಮಾಡ್ತಾರೆ. ದಾನ ಕೊಡ್ತಾರೆ ಎಲ್ಲರೂ ಏನೇನು ಮಾಡ್ತಾರೆ? ಎಲ್ಲ ರೀ ಏನು ಕರ್ಮೇವದಿಂದ ಹಿಡಿದು ಕೊತ್ತಂಬರಿ ಮಠ ಮತ್ತು ಅಕ್ಕಿ ಬ್ಯಾಳೆ ಎಲ್ಲ ಕೊಡ್ತಾರೆ. ಅಲ್ಲಿ ಒಂದು ಆಫೀಸ್ ಐತಿ ಇರ್ತಾರೆ ಅಲ್ಲಿ ತಂದು ಲಿಸ್ಟ್ ಬರ್ಸಿ ಹೋಗ್ತಾರ ಅವ್ರು. ಕಾಯಿಪಲ್ಲೆ ರೂಮ್ ಮ್ಯಾಲೆ ಐತಿ ಹಾಂ ಎಲ್ಲ ಕಾಯಿಪಲ್ಲೆ ಅಂತವ್ರು ಮುರ್ಕಿ ಬಾಯಿ ಅವ್ರು ಒಂದು 200 ಮಂದಿ ಬರ್ತಾರೆ. ಮುರ್ಕಿ ಬಾಯಿ ಅವ್ರು ಎಲ್ಲ ಸೇವಾ ಮಾಡೋರು. ಒಟ್ಟು ಒಂದು 15 ದಿವಸ ಅವ್ರು ಇಲ್ಲೇ ಇರ್ತಾರೆ, ಬರೀ ಸೇವಾ ಮಾಡ್ತಾರೆ. 10 ದಿವಸ ಬಂದು ಸೇವಾ ಮಾಡಿ ಹೋಗ್ತಾರೆ. ಅವರೆಲ್ಲ ಕಡೆ ಊರ ಕಡೆ ಲಕ್ಷ್ಯ ಇಲ್ಲ, ಇಲ್ಲೇ ಬಂದು 15 ದಿವಸ ನಿಂತು ಸೇವಾ ಮಾಡಿ ಹೋಗ್ತಾರೆ. ಅದು ಬ್ಯಾಳಿ ಸಾರು ಮಾಡಕತ್ತಾರಲ್ರಿ? ಈಗ ಪಲಾವ್ ಪಲಾವ್ ಅಲ್ರಿ? ಬ್ಯಾಳಿ ಸಾರು ಏನು ಮಾಡ್ತಾರೆ. ಹಾಂ ಬರೀ ದೊಡ್ಡ ಕುಕ್ಕರ್ ಇದು. ಅದು ಎಷ್ಟು ಕ್ವಿಂಟಲ್ ಇರ್ಬೋದು ರೀ? ಕ್ವಿಂಟಲ್ 6 ಕ್ವಿಂಟಲ್ ನಿಡ್ತೈತೆ. 6 ಕ್ವಿಂಟಲ್ ಕುಕ್ಕರ್ನಾಗ ಬ್ಯಾಳಿ ಸಾರು ರೆಡಿ ಆಗ್ತಾ ಇದೆ. ಹಜರತ್ ಬಳಿಗಾರ್ ಎಪಿಸೋಡ್ಸ್ ಬಳಿಗಾರ್ ಸಬ್ಸ್ಕ್ರೈಬ್ ಆಗ್ರಿ. ನಾವು ಆಡಿ ಕೊಪ್ಪಳ ಜಾತ್ರೆದು ಎಲ್ಲ ವಿಡಿಯೋ ಮಾಡಿದ್ರಿ ಮೊನ್ನೆ. ಅರೆ ಒತ್ಕೊಂಡ ಇರ್ಬೇಕ್ರಿ ನಮ್ಮ ಬಳೆ. ಮಾಡ್ತೀರಾ ಜರ ಮಾಡ್ತೀರಾ? ಊಟದ ಹಾಲು ಅಂದರೆ ದಾಸೋಹ ಎಲ್ಲರ ಭಕ್ತಾದಿಗಳು ಬಂದ್ಬಿಟ್ಟು ಇಲ್ಲಿ ಕುಂತ್ಕೊಂಡು ಊಟ ಮಾಡ್ತಾರೆ. ನಿನ್ನೆ 5 ಲಕ್ಷಕ್ಕಿಂತ ಎಷ್ಟು ಜನ ಬಂದಿದ್ದಾರೆ ಅಂತೆ ಊಟಕ್ಕೆ. ಹಾಗೆ ಭಕ್ತಾದಿಗಳಿಗೆ ಸಂಖ್ಯೆಗಳು ಎಷ್ಟಿಲ್ಲ, ಹೆಚ್ಚು ಕಮ್ಮಿ ಇಲ್ಲ, ಬರ್ತಾನೆ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ. ದಾಸೋಹ ರೆಡಿ ಆಗ್ತಾನೆ ಇರುತ್ತೆ, ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಜ್ಜಂದು ಅಷ್ಟೆಲ್ಲ ಇದೆ ಇಲ್ಲಿ ಭಕ್ತಿ. ಓಕೆ, ಸಿಗ್ತೇನೆ ರೀ, ಸಿಗೋಣ ಮತ್ತೆ ಹೊಸ ವಿಡಿಯೋದಲ್ಲಿ. ತುಂಬ ಥ್ಯಾಂಕ್ಸ್.